ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88. ಕೇವಲ ಒಂದು ಮಾತ್ರ. ನಿನ್ನೆ ನಾವು ಪಾಪ ಶುದ್ಧೀಕರಣ ಯಜ್ಞಕ್ಕಾಗಿ ತರಲಾಗುತ್ತಿದ್ದ ಹೋತವನ್ನು ಗಮನಿಸಿದ್ದೆವು. ಅದು ಇಡೀ ಸಭೆಯ ಪರವಾಗಿ ಪಾಪವನ್ನು ಹೊತ್ತು ಪಾಳೆಯದಿಂದ ಹೊರಗಿರುವ ತಿರಸ್ಕಾರದ ಸ್ಥಳಕ್ಕೆ ಹೋಗುತ್ತಿದ್ದ ಪ್ರಾಯಶ್ಚಿತ್ತದ ದಿನದ ಪ್ರಾಣಿಯಾಗಿತ್ತು. ಇದು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟು ಹೆಬ್ಬಾಗಿಲಿಂದ ಹೊರಗೆ ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತು. ಇದು ನಾವು ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿರುವ ಪಾಪ ಶುದ್ಧೀಕರಣ ಯಜ್ಞದ ಅಂತ್ಯದ ಮಹತ್ವದ ವಿವರಗಳಲ್ಲಿ ಒಂದನ್ನು ಗಮನಿಸೋಣ. ಅಲ್ಲಿ ಕೇವಲ ಒಂದು ಹೋತ ಮಾತ್ರ ಇತ್ತು. ಸಮಾಧಾನದ ಬಲಿಗಳಲ್ಲಿ ಅನೇಕ ಪ್ರಾಣಿಗಳು, 2 ಎತ್ತುಗಳು, 5 ಟಗರುಗಳು, 5 ಹೋತಗಳು, 5 ಕುರಿಮರಿಗಳು ಸೇರಿದವು. ಮತ್ತು ಸರ್ವಾಂಗ ಹೋಮದಲ್ಲಿ 3 ಪ್ರಾಣಿಗಳು ಸೇರಿದವು. ಆದರೆ ಶುದ್ಧೀಕರಣ ಯಜ್ಞವು ಕೇವಲ ಒಂದೇ ಒಂದು ಗಂಡು ಹೋತವಾಗಿತ್ತು. ಪ್ರತಿಯೊಂದು ಕುಲಕ್ಕೂ, ಪ್ರತಿಯೊಬ್ಬ ನಾಯಕನಿಗೂ, ಪ್ರತಿಯೊಂದು ದಿನಕ್ಕೂ ಒಂದೇ ಒಂದು ಹೋತ. ಏಕೆ? ಆ ಒಂದೇ ಹೋತದ ಸಂಪೂರ್ಣ ತೂಕವು ಅನುಭವಿಸಬೇಕಾದರೆ ಅದನ್ನು ಅದರ ಜೊತೆಯಲ್ಲಿದ್ದ ಸಮಾಧಾನದ ಬಲಿಗಳ ಪಕ್ಕದಲ್ಲಿ ಇಟ್ಟು ನೋಡಬೇಕು. ಪ್ರತಿಯೊಬ್ಬ ಕುಲ ನಾಯಕನು ಸಮಾಧಾನದ ಬಲಿಗಳಿಗಾಗಿ 2 ಎತ್ತುಗಳನ್ನು, 5 ಟಗರುಗಳನ್ನು, 5 ಗಂಡು ಹೋತಗಳನ್ನು ಮತ್ತು 5 ಗಂಡು ಕುರಿಮರಿಗಳನ್ನು ತಂದನು. ಅದು ಯೆಹೋವನ ಸನ್ನಿಧಿಯಲ್ಲಿ ಸಮಾಧಾನ, ಸಹಭಾಗಿತ್ವ ಮತ್ತು ಆಚರಣೆಗಳಿಗಾಗಿ ತಂದ 17 ಪ್ರಾಣಿಗಳಾಗಿದ್ದವು. ಸಮೃದ್ಧಿ, ವೈವಿಧ್ಯತೆ, ಅನೇಕ ಪ್ರಾಣಿಗಳು, ಅನೇಕ ಅಭಿವ್ಯಕ್ತಿಗಳು, ಜನರು ಮತ್ತು ಅವರ ದೇವರ ನಡುವೆ ಪುನಃಸ್ಥಾಪಿಸಲ್ಪಟ್ಟ ಸಂಬಂಧದ ಅನೇಕ ಆಯಾಮಗಳು. ಆದರೆ ಪಾಪ ಶುದ್ಧೀಕರಣ ಯಜ್ಞಕ್ಕಾಗಿ ಕೇವಲ ಒಂದು ಹೋತ. ಈ ವ್ಯತ್ಯಾಸವು ಆಕಸ್ಮಿಕವಲ್ಲ. ಸಮಾಧಾನದ ಬಲಿಗಳು ಹೆಚ್ಚಾಗಿವೆ, ಏಕೆಂದರೆ ದೇವರೊಂದಿಗಿನ ಸಹಭಾಗಿತ್ವದ ಆನಂದವನ್ನು ವ್ಯಕ್ತಪಡಿಸಲು ಅನೇಕ ಭಾಗಗಳಿವೆ ಮತ್ತು ಆ ಸಹಭಾಗಿತ್ವದ ಅರ್ಥಕ್ಕೆ ಅನೇಕ ಆಯಾಮಗಳಿವೆ. ಉದಾಹರಣೆಗೆ ಸಮೃದ್ಧಿ, ಆಚರಣೆ, ಸಹಭಾಗಿತ್ವ ಮತ್ತು ಇನ್ನೂ ಅನೇಕ. ಆದರೆ ಪಾಪ ಶುದ್ಧೀಕರಣ ಯಜ್ಞವು ಒಂದೇ ಆಗಿದೆ, ಏಕೆಂದರೆ ಪಾಪವನ್ನು ನಿವಾರಿಸಲು ಒಂದೇ ಒಂದು ಮಾರ್ಗವಿದೆ. ಪಾಪವನ್ನು ಅನೇಕ ಕೋನಗಳಿಂದ ನಿರ್ವಹಿಸಲು ಸಾಧ್ಯವಿಲ್ಲ. ಅದನ್ನು ಸಂಗ್ರಹಣೆಯ ಮೂಲಕ ಪರಿಹರಿಸಲು ಸಾಧ್ಯವಿಲ್ಲ. ಒಬ್ಬನೇ ಬದಲಿಗಾರ, ಒಬ್ಬನೇ ಹೊರುವವನು, ಒಂದೇ ನಿವಾರಣೆ. ಈ ವ್ಯತ್ಯಾಸವು ಪೌಲನ ಬರಹಗಳಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ನೇರವಾದ ಹೇಳಿಕೆಗಳಲ್ಲಿ ಒಂದನ್ನು ಮುನ್ಸೂಚಿಸುತ್ತದೆ. 1 ತಿಮೋಥೆಯವರಿಗೆ 2ನೇ ಅಧ್ಯಾಯ 5ರಲ್ಲಿ ಅವನು ಹೀಗೆ ಹೇಳುತ್ತಾನೆ: ದೇವರೊಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೊಬ್ಬನೇ, ಆತನು ಮನುಷ್ಯನಾಗಿ ಬಂದ ಕ್ರಿಸ್ತ ಯೇಸುವೇ. ಮಧ್ಯಸ್ಥನೊಬ್ಬನೇ, ಹಲವರಲ್ಲಿ ಒಬ್ಬನಲ್ಲ, ಇತರರ ಜೊತೆಗೂಡಿ ಕೆಲಸ ಮಾಡುವವನಲ್ಲ. ಒಬ್ಬನೇ ಸಮಾಧಾನದ ಬಲಿಯ ಅನೇಕ ಪ್ರಾಣಿಗಳು. ದೇವರ ಮುಂದೆ ಏರಬಹುದಾದ ಆರಾಧನೆಯ ಅನೇಕ ಅಭಿವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತವೆ. ಹಾಡುಗಾರಿಕೆ, ಪ್ರಾರ್ಥನೆ, ಸೇವೆ, ದಾನ, ಸಹಭಾಗಿತ್ವ, ಆತನ ಸನ್ನಿಧಿಯಲ್ಲಿ ಒಟ್ಟಾಗಿ ಔತಣ ಮಾಡುವುದು, ಇವೆಲ್ಲವೂ ಸಮಾಧಾನ ಬಲಿಯ ಸಮೃದ್ಧಿಯಾಗಿದೆ. ಆದರೆ ಪಾಪ ಶುದ್ಧೀಕರಣ ಯಜ್ಞದ ಆ ಒಂದೇ ಹೋತವು, ಈ ಎಲ್ಲ ಶ್ರೀಮಂತ ಸಹಭಾಗಿತ್ವವು, ಈ ಎಲ್ಲ ಬಹುಮುಖ ಆರಾಧನೆಯು ಕೇವಲ ಒಂದೇ ಒಂದು ಪ್ರಾಯಶ್ಚಿತ್ತದ ಕ್ರಿಯೆಯ ಮೇಲೆ ಆಧಾರಿತವಾಗಿದೆ ಎಂದು ಹೇಳುತ್ತದೆ. ಆ ಒಂದು ಹೋತವನ್ನು ತೆಗೆದುಹಾಕಿದರೆ ಸಮಾಧಾನದ ಬಲಿಯ 17 ಪ್ರಾಣಿಗಳಲ್ಲಿ ನಿಲ್ಲಲು ಯಾವುದೇ ಅಡಿಪಾಯವಿರುವುದಿಲ್ಲ. ಕ್ರಿಸ್ತನ ಆ ಒಂದು ಯಜ್ಞವನ್ನು ತೆಗೆದುಹಾಕಿದರೆ ಜಗತ್ತಿನ ಎಲ್ಲ ಆರಾಧನೆಗಳು ತೂಕವಿಲ್ಲದಂತಾಗುತ್ತದೆ.
ಇಬ್ರಿಯರಿಗೆ ಬರೆದ ಪತ್ರದ ಲೇಖನವು ಹೊಸ ಒಡಂಬಡಿಕೆಯ ಇತರ ಯಾವುದೇ ಲೇಖರಿಗಿಂತ ಹೆಚ್ಚಾಗಿ ಈ ಅನನ್ಯತೆ ಬಗ್ಗೆ ಶ್ರಮವಹಿಸಿ ವಿವರಿಸುತ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 11-12 ಅವನು ಅತ್ಯಂತ ಸ್ಪಷ್ಟವಾದ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತಾನೆ. ಮತ್ತು ಪ್ರತಿಯೊಬ್ಬ ಯಾಜಕನು ದಿನದಿನವೂ ಸೇವೆ ಮಾಡುತ್ತಾ ಪಾಪಗಳನ್ನು ಎಂದಿಗೂ ನಿವಾರಿಸಲಾರದ ಆ ಬಲಿಗಳನ್ನೇ ಪದೇ ಪದೇ ಅರ್ಪಿಸುವ ನಿಂತಿರಬೇಕಾಗಿತ್ತೆ. ಆದರೆ ಈತನು ಪಾಪಗಳಿಗೋಸ್ಕರ ಒಂದೇ ಯಜ್ಞವನ್ನು ಸದಾಕಾಲ ಅರ್ಪಿಸಿ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಪ್ರತಿಯೊಬ್ಬ ಯಾಜಕನು ನಿಂತಿರುತ್ತಾನೆ, ಕ್ರಿಸ್ತನು ಕುಳಿತುಕೊಂಡನು. ನಿಂತಿರುವ ಯಾಜಕನು ಇನ್ನೂ ಕೆಲಸ ಮಾಡುತ್ತಿದ್ದಾನೆ, ಏಕೆಂದರೆ ಅರ್ಪಣೆಯು ಪೂರ್ಣವಾಗಿದೆ. ಕುಳಿತಿರುವ ಕ್ರಿಸ್ತನ ಕೆಲಸ ಮುಗಿದಿದೆ, ಏಕೆಂದರೆ ಅರ್ಪಣೆಯು ಪರಿಪೂರ್ಣವಾಗಿದೆ. ಆ ಒಂದು ಹೋತವನ್ನು ಪ್ರತಿ ವರ್ಷ, ಪ್ರತಿಯೊಂದು ಹಬ್ಬದಲ್ಲಿ, ಪ್ರತಿ ಅಮಾವಾಸ್ಯೆಯಲ್ಲಿ, ಪ್ರತಿ ಪ್ರಾಯಶ್ಚಿತ್ತದ ದಿನದಲ್ಲಿ ಪದೇ ಪದೇ ಅರ್ಪಿಸಲಾಗುತ್ತಿತ್ತು. ಅದು ಯಾವಾಗಲೂ ಸೂಚಿಸುತ್ತಿತ್ತೇ ಹೊರತು ಎಂದಿಗೂ ಪೂರ್ಣಗೊಳಿಸುತ್ತಿರಲಿಲ್ಲ. ಕ್ರಿಸ್ತನು ಒಂದು ಯಜ್ಞವನ್ನು ಆಸನಾರೂಢನಾಯಿತು, ಏಕೆಂದರೆ ಇನ್ನು ಮುಂದೆ ಅರ್ಪಿಸಲು ಏನೂ ಉಳಿದಿಲ್ಲ, ಅದು ಮುಗಿದಿದೆ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 28 ಹೇಳುತ್ತದೆ, ಕ್ರಿಸ್ತನು ಅನೇಕರ ಪಾಪಗಳನ್ನು ಹೊರಲಿಕ್ಕಾಗಿ ಒಂದೇ ಸಾರಿ ಅರ್ಪಿಸಲ್ಪಟ್ಟನು. ಒಂದೇ ಸಾರಿ ಕೇವಲ ಹೆಸರಿಗಾಗಿ 2 ಬಾರಿ ಅಲ್ಲ, ಅದರ ನಂತರ ಬರುವ ಪ್ರತಿ ಪೀಳಿಗೆಗಾಗಿ 1 ಬಾರಿ ಅಲ್ಲ, ಒಂದೇ ಸಾರಿ. ಮತ್ತು ಆ ಒಂದು ಸಾರಿಯು ಇನ್ನು ಮುಂದೆ ಬದುಕಲಿರುವ ಪ್ರತಿಯೊಂದು ಪೀಳಿಗೆಯನ್ನು ಒಳಗೊಳ್ಳಲು ಮುಂದಕ್ಕೆ ಚಾಚುತ್ತದೆ. ಈಗಾಗಲೇ ಬದುಕಿ ಹೋದ ಪ್ರತಿಯೊಂದು ಪೀಳಿಗೆಯನ್ನು ಬಲಗೊಳ್ಳಲು ಹಿಂದಕ್ಕೆ ಚಾಚುತ್ತದೆ ಮತ್ತು ಇದುವರೆಗೂ ಅಸ್ತಿತ್ವದಲ್ಲಿದ್ದ ಪ್ರತಿಯೊಂದು ಕುಲ, ಜನ ಹಾಗೂ ಜನಾಂಗಗಳನ್ನು ಒಳಗೊಳ್ಳಲು ಹೊರಹೊಮ್ಮುತ್ತದೆ. ಅರಣ್ಯಕಾಂಡ 7ರ ಆ ಒಂದು ಹೋತವನ್ನು ನಿಜವಾದ ಪಾಪ ಶುದ್ಧೀಕರಣ ಯಜ್ಞವು ಬಂದಾಗ ಆ ಒಂದೇ ಸಾರಿಯೇ ಸಾಕಾಗುತ್ತದೆ ಎಂದು ತೋರಿಸಲು ನೀಡಲಾಗುತ್ತಿತ್ತು. ಎಲ್ಲರಿಗಾಗಿ ಸದಾಕಾಲಕ್ಕೂ ಎಲ್ಲ ಪಾಪಗಳಿಗಾಗಿ ಅದರ ಮೂಲಕ ಬರುವ ಎಲ್ಲರಿಗಿಂತ ಆ ಒಂದು ಯಜ್ಞವೇ ಸಾಕಷ್ಟಾಗಿದೆ. ಪಾಪ ಶುದ್ಧೀಕರಣ ಯಜ್ಞವು ಕೇವಲ ಒಂದೇ ಒಂದು ಆಗಿರಲು ಮತ್ತೊಂದು ಆಳವಾದ ಕಾರಣವಿದೆ. ಅದು ಪಾಪದ ನಿಜವಾದ ಸ್ವಭಾವಕ್ಕೆ ಸಂಬಂಧಿಸಿದ್ದಾಗಿದೆ. ಸಮಾಧಾನದ ಬಲಿಗಳು ಹೆಚ್ಚಾಗಿದ್ದವು, ಏಕೆಂದರೆ ಸಮಾಧಾನವನ್ನು ಅನೇಕ ಆಯಾಮಗಳಲ್ಲಿ ವ್ಯಕ್ತಪಡಿಸಬಹುದು. ವ್ಯಕ್ತಿಗಳ ನಡುವೆ, ಸಮುದಾಯಗಳ ನಡುವೆ, ಮನುಷ್ಯನ ಮತ್ತು ದೇವರ ನಡುವೆ, ಕೃತಜ್ಞತೆಯಲ್ಲಿ, ಆಚರಣೆಯಲ್ಲಿ, ಒಡಂಬಡಿಕೆಯ ನವೀಕರಣದಲ್ಲಿ, ದೈನಂದಿನ ಸಹಭಾಗಿತ್ವದಲ್ಲಿ ಸಮಾಧಾನಕ್ಕೆ ಅನೇಕ ಮುಖಗಳಿವೆ. ಆದರೆ ಪಾಪಕ್ಕೆ ಒಂದೇ ಬೇರಿದೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 12 ಹೇಳುತ್ತದೆ, ಹೀಗಿರಲಾಗಿ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಆ ರೀತಿಯಲ್ಲಿ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವನ್ನು ಎಲ್ಲರೂ ವ್ಯಾಪಿಸಿತು. ಪಾಪವು ಒಂದು ಕ್ರಿಯೆಯ ಮೂಲಕ ಒಬ್ಬ ಮನುಷ್ಯನಿಂದ ಒಂದು ಮುರಿದ ವಿಧೇಯತೆಯ ಮೂಲಕ ಒಳಗೆ ಬಂದಿತು. ಮಾನವನ ಪಾಪದ ಇಡೀ ನದಿಗೆ ಒಂದು ಮೂಲವಿದೆ ಮತ್ತು ಪಾಪಕ್ಕೆ ಒಂದೇ ಮೂಲವಿರುವುದರಿಂದ ಪಾಪಕ್ಕೆ ಉತ್ತರವು ಒಂದೇ ಯಜ್ಞವಾಗಿದೆ. ಇದೇ ವಿಷಯವು ಪ್ರಾಚೀನ ಜಗತ್ತಿನಲ್ಲಿ ಇಸ್ರಾಯೇಲಿನ ಬಲಿ ಪದ್ಧತಿಯನ್ನು ಅತ್ಯಂತ ಆಮೂಲಾಗ್ರ ಬದಲಾವಣೆಗಾಗಿ ಮಾಡಿತು. ಇಸ್ರಾಯೇಲಿನ ಸುತ್ತಲಿನ ಪ್ರತಿಯೊಂದು ಧರ್ಮವು ಹೆಚ್ಚೆತ್ತು ಅರ್ಪಿಸಿದರೆ ಹೆಚ್ಚು ಪರಿಣಾಮಕಾರಿ ಎಂಬ ಆಶ್ರಯದೊಂದಿಗೆ ತಮ್ಮ ಅರ್ಪಣೆಗಳನ್ನು ಗುಣಿಸುತ್ತಿದ್ದವು. ಹೆಚ್ಚು ದೇವರುಗಳನ್ನು, ಹೆಚ್ಚು ಬಲಿಗಳು, ಹೆಚ್ಚು ಆಚರಣೆಗಳು,
ಹೆಚ್ಚು ಸಂಗ್ರಹಣೆಗಳು. ಆದರೆ ಯೆಹೋವನು ಇಸ್ರಾಯೇಲಿಗೆ ಒಂದೇ ಒಂದು ಪಾಪ ಶುದ್ಧೀಕರಣ ಯಜ್ಞವನ್ನು ನೀಡಿದನು, ಏಕೆಂದರೆ ಆತನು ಆ ಎಲ್ಲ ಸಂಗ್ರಹಣೆಯನ್ನು ಅನಗತ್ಯವಾಗಿಸುವ ಒಂದು ನಿಜವಾದ ಪ್ರಾಯಶ್ಚಿತ್ತದ ಕಡೆಗೆ ಬೆರಳು ಮಾಡುತ್ತಿದ್ದನು. ಒಂದು ಹೋತವು ಹೀಗೆ ಹೇಳಿತು, ಪಾಪಕ್ಕೆ ಉತ್ತರವು ಪ್ರಮಾಣದಲ್ಲಿಲ್ಲ, ಪಾಪಕ್ಕೆ ಉತ್ತರವು ಸರಿಯಾದ ಒಂದರಲ್ಲಿದೆ. ಮತ್ತು ಯೋಹಾನ 1ನೇ ಅಧ್ಯಾಯ 29ನೇ ವಾಕ್ಯ ನಮಗೆ ಆ ಗುರುತನ್ನು ನೀಡುತ್ತದೆ. ಇಗೋ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಬಹುಶಃ ಪಾಪಗಳನ್ನಲ್ಲ, ಒಂದು ಪೀಳಿಗೆಯ ಪಾಪವನ್ನಲ್ಲ, ಒಂದು ಜನಾಂಗದ ಪಾಪವನ್ನಲ್ಲ, ಲೋಕದ ಪಾಪವನ್ನು, ಆದಾಮನ ಮೂಲಕ ಒಳಗೆ ಬಂದ ಇಡೀ ಬೇರನ್ನು, ಇಡೀ ನದಿಯನ್ನು, ಇಡೀ ವಾಸ್ತವವನ್ನು ಆ ಒಂದು ಅರ್ಪಣೆಯು ಹೊತ್ತುಕೊಂಡು ಹೋಗಿದೆ. ನೂತನ ಸೃಷ್ಟಿಯ ವಿಶ್ವಾಸಿಗೆ ಪಾಪ ಶುದ್ಧೀಕರಣ ಯಜ್ಞದ ಆ ಒಂದು ಹೋತವನ್ನು ಸಾಂತ್ವನ ಮತ್ತು ಕರೆ ಎರಡನ್ನೂ ಹೊತ್ತು ತರುತ್ತದೆ. ಸಾಂತ್ವನವೇನೆಂದರೆ, ನೀವು ಇನ್ನು ಮುಂದೆ ಹೆಚ್ಚಿನ ಪಾಪ ಶುದ್ಧೀಕರಣ ಯಜ್ಞಗಳನ್ನು ತರಬೇಕಾಗಿಲ್ಲ, ಆ ಒಂದನ್ನು ಈಗಾಗಲೇ ನೀಡಲಾಗಿದೆ. ಇಬ್ರಿಯ 10ನೇ ಅಧ್ಯಾಯ 14ರಲ್ಲಿ ಹೇಳುತ್ತದೆ, ಯಾರನ್ನು ಪವಿತ್ರೀಕರಿಸುತ್ತಿದ್ದಾನೋ ಅವರನ್ನು ಈತನು ಒಂದೇ ಯಜ್ಞದಿಂದ ಸದಾಕಾಲಕ್ಕೂ ಪರಿಪೂರ್ಣರನ್ನಾಗಿ ಮಾಡಿದ್ದಾನೆ. ಸದಾಕಾಲಕ್ಕೂ ನಿಮ್ಮ ಪಾಪವು ಬಹುಶಃ ಪರಿಹರಿಸಲ್ಪಟ್ಟಿದೆ ಎಂಬಂತೆ, ಮತ್ತು ಉಳಿದುದನ್ನು ಮುಚ್ಚಲು ಹೆಚ್ಚಿನ ಅರ್ಪಣೆಗಳಿಗಾಗಿ ಕಾಯುತ್ತಿರುವಂತೆ ನೀವು ದೇವರ ಮುಂದೆ ನಿಂತಿಲ್ಲ. ಆ ಒಂದು ಹೋತವು ನೀವು ಮಾಡಿರುವ ಪ್ರತಿಯೊಂದು ಮತ್ತು ಇನ್ನು ಮುಂದೆ ಮಾಡಲಿರುವ ಪ್ರತಿಯೊಂದು ಸಾಕಷ್ಟಾಗಿದೆ. ಆ ಒಂದು ಸಾಕಷ್ಟಾದ ಯಜ್ಞದ ಸಂಪೂರ್ಣ ಹೊದಿಕೆಯಲ್ಲಿ ನೀವು ಯೆಹೋವನ ಮುಂದೆ ನಿಂತಿದ್ದೀರಿ. ಆ ಕರೆಯು ಅಷ್ಟೇ ಸ್ಪಷ್ಟವಾಗಿದೆ. ಆ ಒಂದಕ್ಕೆ ಇನ್ನೂ ಹೆಚ್ಚಿನ ಪೂರಕಗಳ ಅಗತ್ಯವಿದೆ ಎಂಬಂತೆ ಅದನ್ನು ನಡೆಸಿಕೊಳ್ಳಬೇಡಿ. ಕ್ರಿಸ್ತನ ಪಾಪ ಶುದ್ಧೀಕರಣ ಯಜ್ಞಕ್ಕೆ ಸೇರಿಸಲು ಏನೂ ಇಲ್ಲ. ಯಾವುದೇ ವೈಯಕ್ತಿಕ ಪ್ರಯತ್ನ, ಧಾರ್ಮಿಕ ಪ್ರದರ್ಶನ ಅಥವಾ ಸಂಗ್ರಹಿಸಿದ ಸತ್ಪುರುಷ ವರ್ತನೆಗಳು ಆ ಒಂದು ಹೋತಕ್ಕೆ ಏನನ್ನೂ ಸೇರಿಸುವುದಿಲ್ಲ. 1 ಯೋಹಾನ 1ನೇ ಅಧ್ಯಾಯ 17 ಹೇಳುತ್ತದೆ, ಆತನು ಕುಮಾರನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧಿ ಮಾಡುತ್ತದೆ. ಎಲ್ಲ ಪಾಪಗಳಿಂದ ಆ ಒಂದು ಹೋತವನ್ನು ಇಡೀ ಕುಲಕ್ಕಾಗಿ ತರಲಾಗಿತ್ತು. ಇಡೀ ಕುಲವು ಮುಚ್ಚಲ್ಪಟ್ಟಿತು. ಅದರಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಹೆಚ್ಚುವರಿ ಅರ್ಪಣೆಗಳನ್ನು ತಂದವರಲ್ಲ, ಆದರೆ ಆ ಒಂದರ ಅಡಿಯಲ್ಲಿ ಆಶ್ರಯ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯು ರಕ್ಷಿಸಲ್ಪಟ್ಟಿದ್ದಾನೆ. 12 ಕುಲ ನಾಯಕರು 12 ದಿನಗಳ ಕಾಲ ಒಬ್ಬೊಬ್ಬರಾಗಿ ಬಲಿಪೀಠದ ಮುಂದೆ ತಮ್ಮ ಒಂದೇ ಒಂದು ಗಂಡು ಹೋತವನ್ನು ಇರಿಸುವಾಗ ಘೋಷಿಸುತ್ತಿದ್ದ ಸಂದೇಶ ಇದೇ ಆಗಿತ್ತು, ನಮಗೆ ಒಂದು ಬೇಕು, ನಮ್ಮ ಬಳಿ ಇದೆ, ಇದು ಒಂದು ಸಾಕಾಗಿದೆ ಅಷ್ಟೇ. ಪ್ರಾರ್ಥನೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ದೊಡ್ಡವುಗಳು, ನಿನ್ನ ಆಲೋಚನೆಗಳು ಮಹಾ ಆಳವಾದವುಗಳು. ಕೀರ್ತನೆ 92 5ನೇ ಅಧ್ಯಾಯ. ಆ ಒಂದು ಹೋತಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಬಲಿಪೀಠದ ಮೇಲೆ ಮೊದಲ ಹೋತವನ್ನು ಇರಿಸಿದ ದಿನದಿಂದಲೂ ಆ ಒಂದು ನಿಜವಾದ ಪ್ರಾಯಶ್ಚಿತ್ತದ ಯಜ್ಞದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿರುವ ಪಾಪ ಶುದ್ಧೀಕರಣ ಯಜ್ಞದ ಉದ್ದೇಶಪೂರ್ವಕವಾದ ಅನನ್ಯತೆಗಾಗಿ ನಾವು ನಿನಗೆ ವಂದಿಸುತ್ತೇವೆ. ಕೆಲಸ ಮುಗಿದ ಕಾರಣ ಕ್ರಿಸ್ತನು ಆಸನಾರೂಢನಾದನು ಎಂಬುದಕ್ಕಾಗಿ ಆ ಒಂದು ಅರ್ಪಣೆಯು ತನ್ನವರನ್ನು ಸದಾಕಾಲಕ್ಕೂ ಪರಿಪೂರ್ಣರನ್ನಾಗಿ ಮಾಡಿದೆ ಎಂಬುದಕ್ಕಾಗಿ, ಮತ್ತು ಆತನು ನೀಡಿದ್ದಕ್ಕೆ ಇನ್ನೂ ಹೆಚ್ಚಿನದನ್ನು ಸೇರಿಸುವುದಕ್ಕಾಗಿ ನಾವು ನಿನ್ನ ಮುಂದೆ ಕಾಯುತ್ತಾ ನಿಂತಿಲ್ಲ ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ.
ಆ ಒಂದು ನಿಮಗೆ ಸಾಕಾಗಿಲ್ಲ ಎಂಬಂತೆ ನಾವು ನಡ್ಕೊಂಡ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸು. ನಮ್ಮ ಅಪರಾಧಕ್ಕೆ ಆತನು ಪಾವತಿಸಿದ್ದಕ್ಕಿಂತ ಹೆಚ್ಚಿನದು ಬೇಕು ಎಂಬಂತೆ ನಮ್ಮ ಪಾಪವು ಹೇಗೋ ಆ ಒಂದು ಓತವು ಸಾಕಷ್ಟಾಗಿದೆ. ಯೇಸುವಿನ ರಕ್ತವು ಎಲ್ಲ ಪಾಪ ಶುದ್ಧೀಕರಣ ಯಜ್ಞವು ಮುಚ್ಚುವುದಕ್ಕಿಂತ ಹೆಚ್ಚಾಗಿ ಹೋಗಿದೆ ಎಂಬಂತೆ ನಾವು ಭಾವಿಸಿದ್ದಕ್ಕಾಗಿ ಕ್ಷಮಿಸು. ಅದು ಹೆಚ್ಚಾಗಿಲ್ಲ, ಪಾಪಗಳಿಂದ ಶುದ್ಧಿ ಮಾಡುತ್ತದೆ. ಆ ಒಂದರಲ್ಲೇ ವಿಶ್ರಮಿಸಲು, ಅದರ ಪಕ್ಕದಲ್ಲಿ ಇಡಲು, ಇನ್ನೂ ಹೆಚ್ಚಿನ ಅರ್ಪಣೆಗಳಿಗಾಗಿ ಹಂಬಲಿಸುವುದನ್ನು ನಿಲ್ಲಿಸಲು ಮತ್ತು ದೇವರ ಬಲಗಡೆಯಲ್ಲಿ ಆಸೀನನಾಗಿ ಕೆಲಸವನ್ನು ಶಾಶ್ವತವಾಗಿ ಪೂರ್ಣಗೊಳಿಸಿದ ಆ ಒಂದೇ ಯಜ್ಞದಿಂದ ಸಂಪೂರ್ಣವಾಗಿ, ಕಾಯಮಾಗಿ ಮತ್ತು ಪೂರ್ತಿಯಾಗಿ ಮುಚ್ಚಲ್ಪಟ್ಟ ಜನರಿಗಾಗಿ ಇಂದು ಜೀವಿಸಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.